ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಿವೆ ತುಮಕೂರು ವಿಭಾಗದ ಬಸ್ಗಳು. ಗಂಟೆಯಾದ್ರೂ ರಿಪೇರಿಯಾಗದ ಬಸ್, ಕಾದು ಕಾದು ಹೈರಾಣಾದ ಪ್ರಯಾಣಿಕರು. ಎಸ್, ತುಮಕೂರು ವಿಭಾಗದ ಬಸ್ಗಳು ನಿತ್ಯ ಸಾವಿರಾರು ಜನರನ್ನ ಹೊತ್ತು ನಗರದ ಮೂಲೆ ಮೂಲೆಗೂ ಸಂಚರಿಸುತ್ತವೆ. ಆದರೆ ಇತ್ತೀಚೆಗೆ ಬಸ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಾವೆ. ಇದರಿಂದ ಪ್ರಯಾಣಿಕರು, ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಪ್ರತಿನಿತ್ಯವೂ ತುಮಕೂರು ಡಿಪೋದಿಂದ ಬಸ್ಗಳನ್ನ ಹೊರ ತೆಗೆಯುವ ಮುನ್ನ ಕಂಡೀಷನ್ ಚೆಕ್ ಮಾಡಬೇಕು. ಆದರೆ ಕಂಡೀಷನ್ ಚೆಕ್ ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದ ಪ್ರಯಾಣಿಕರು ಜೀವ ಕೈಯಲ್ಲಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬಸ್ಗಳು ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಾ ಇದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದ್ದು, ಡಿಪೋದಲ್ಲಿ ಬಸ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಹಾಗೂ ಬಸ್ಗಳ ಸ್ಥಿತಿಯನ್ನ ಚೆಕ್ ಮಾಡಿಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಇನ್ನು ಇದಕ್ಕೆ ಉದಾಹರಣೆ ಎನ್ನುವಂತೆ ಇಂದು ತುಮಕೂರು ಬಸ್ ನಿಲ್ದಾಣದಲ್ಲಿಯೇ ತೋವಿನಕೆರೆ ಮಾರ್ಗಕ್ಕೆ ಹೋಗುವ ಬಸ್ ಕೆಟ್ಟೋಗಿದೆ. ಸುಮಾರು 1 ಗಂಟೆಗಳ ಕಾಲ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದ್ದು, ಬಸ್ ನಿಲ್ದಾಣದಲ್ಲಿಯೇ ಬಸ್ ಕೆಟ್ಟು ಹೋದ್ರೂ ಕೂಡ ಮೆಕ್ಯಾನಿಕ್ಗಳು ಬಾರದೆ ಚಾಲಕರು ಹಾಗೂ ಕಂಡಕ್ಟರ್ ಸೇರ್ಕೊಂಡು ಬಸ್ ಅನ್ನ ರಿಪೇರಿ ಮಾಡುವಂತಾಯಿತು. ಇನ್ನು ಬಸ್ ನಿಲ್ದಾಣದಲ್ಲಿಯೇ ಬಸ್ ಕೆಟ್ಟೋದ್ರೂ ಕೂಡ ಬೇರೆ ಬಸ್ ವ್ಯವಸ್ಥೆ ಮಾಡದೆ 1 ಗಂಟೆಗೂ ಹೆಚ್ಚು ಕಾಲ ಸಮಯ ವ್ಯರ್ಥ ಮಾಡಿದ್ದು, ಇದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆಯಾಗಿದೆ. ತುಮಕೂರು ವಿಭಾಗದ ಬಸ್ ಡಿಪೋದಲ್ಲಿರುವಂತಹ ಬಸ್ಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಸರಿ ಇಲ್ವಾ ಅನ್ನೋ ಅನುಮಾನ ನಮ್ಗೆ ಇದೀಗ ಶುರುವಾಗ್ತಾ ಇರುವಂಥದ್ದು. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಮಕೂರು ವಿಭಾಗದ ಬಸ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ರಸ್ತೆಯಲ್ಲಿಯೇ ಮತ್ತು ಬಸ್ ನಿಲ್ದಾಣದಲ್ಲಿಯೇ ಕೆಟ್ಟು ನಿಲ್ಲುವಂತಹ ಪರಿಸ್ಥಿತಿ ಇದೀಗ ಎದುರಾಗ್ತಾ ಇರುವಂಥದ್ದು. ಇದಕ್ಕೆ ಉದಾಹರಣೆ ಎನ್ನುವಂತೆ ಇಂದು ತುಮಕೂರಿನ ಬಸ್ ನಿಲ್ದಾಣದಲ್ಲಿಯೇ ತೋವಿನಕೆರೆ ಮಾರ್ಗವಾಗಿ ಚಲಿಸಬೇಕಾಗಿದ್ದಂತಹ ಬಸ್ಸು 1 ಗಂಟೆಗಳ ಕಾಲ ಬಸ್ ನಿಲ್ದಾಣದಲ್ಲಿಯೇ ಕೆಟ್ಟು ನಿಂತಿದ್ರು ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಇಲ್ಲಿನ ಸಿಬ್ಬಂದಿಗಳು ಮಾಡಿಕೊಡದೇ ಇರೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಬಸ್ ಡಿಪೋ ಇಲ್ಲಿಂದ ಕೇವಲ ಕಿಲೋಮೀಟರ್ಗಳ ಅಂತರವೇ ಇದ್ರೂ ಕೂಡ ಬಸ್ ಮೆಕ್ಯಾನಿಕ್ಗಳು ಯಾರು ಕೂಡ ಬಂದು ಬಸ್ ಅನ್ನ ರಿಪೇರಿ ಮಾಡಿ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ, ಅಥವಾ ಇಲ್ಲಿರುವಂತಹ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡದೇ ಇದ್ದಿದ್ದರಿಂದ ಪ್ರಯಾಣಿಕರು ನಿಂತಲ್ಲಿಯೇ ನಿಂತು ಸಾಕಷ್ಟು ಬೇಸರ ಪಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಕೊನೆಗೆ ಬಸ್ ಡ್ರೈವರ್ ಮತ್ತು ಕಂಡಕ್ಟರೇ ಆ ಬಸ್ ಅನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡಿ ಸದ್ಯಕ್ಕೆ ಈಗ ಇಲ್ಲಿಂದ ಬಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಸದ್ಯಕ್ಕೆ ನಮಗೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ಅನಿಸ್ತಾ ಇದೆ, ತುಮಕೂರು ವಿಭಾಗ ಬಸ್ ಡಿಪೋದಲ್ಲಿ ಸರಿಯಾಗಿ ಬಸ್ಗಳನ್ನ ನಿರ್ವಹಿಸ್ತಾ ಇಲ್ವಾ, ಬಸ್ಗಳ ಸ್ಥಿತಿ ಯಾವ ರೀತಿಯಾಗಿದೆ, ಎಷ್ಟು ಕಂಡೀಷನ್ ಅಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಇಲ್ವಾ ಅನ್ನೋ ಅನುಮಾನ ಇದೀಗ ನಮಗೆ ಶುರು ಆಗ್ತಾ ಇದೆ. ಇದಕ್ಕೆ ಉದಾಹರಣೆ ಅಂದ್ರೆ ಸಾಕಷ್ಟು ದಿನಗಳಿಂದ ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ, ಮಾರ್ಗ ಮಧ್ಯೆ ಬಸ್ ಎಲ್ಲಿ ಬೇಕಾದ್ರೆ ನಿಲ್ಲುವಂಥದ್ದು, ಇಲ್ಲದ್ರಲ್ಲಿ ನಿಂತು ಕೆಟ್ಟು ಹೋಗ್ತಾ ಇರುವಂಥದ್ದು, ಇದೆಲ್ಲವೂ ಕೂಡ ಉದಾಹರಣೆಯಾಗಿ ಕಂಡು ಬರ್ತಾ ಇದೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ಗಳನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.